ಗಂಡು ಚಿರತೆ ಅದು. ನಾವು ಟ್ರಾಂಕ್ಯುಲೈಸ್ ಮಾಡ್ಬೇಕಾದ್ರೆ ಅದು ಔಷಧಿಯನ್ನ ಅದ್ರ ಪಕ್ಕೆಗೆ ಅಥವಾ ತೊಡೆ ಕೊಡ್ಬೇಕು. ಅದು ಕೋಆಪರೇಟೇ ಮಾಡ್ತಿಲ್ಲ ಒಂಥರ. ಸೊ ಇನ್ನೇನ್ ಮಾಡೋದು, ನೆಕ್ಸ್ಟ್ ಒಂದು ಜಾಬ್ ಸ್ಟಿಕ್ ಅಂತ ಹೇಳ್ತೀವಿ, ಅದನ್ನ ತಗೊಂಡ್ಬಂದು ಅದನ್ನ ಲೋಡ್ ಮಾಡಿದ್ವಿ. ಜಾಬ್ ಸ್ಟಿಕ್ ಏನಂದ್ರೆ ಒಂದು ಕೋಲ್ ತರ ಇರುತ್ತೆ, ಅದರದ ಮುಂದ್ಗಡೆ ಒಂದು ಔಷಧಿಯನ್ನು ಹಾಕಿರ್ತೀವಿ, ಅದನ್ನ ಚುಚ್ಚಬೇಕು. ಅದು ವರ್ಕ್ ಆಯ್ತು. ಟ್ರಾಂಕ್ಯುಲೈಸ್ ಮಾಡಿದ್ಮೇಲೆ ನಾವೆಲ್ಲ ದೂರ ಹೋಗ್ಬೇಕು, ಯಾಕೆಂದ್ರೆ ಅದು ನಿಶಬ್ದತೆ ಇರಬೇಕು. 20 ನಿಮಿಷದಲ್ಲಿ ಮಲಗದ ಮೇಲೆ ಅದ್ರದ್ದು ಬೋನಿನ ಬಾಗ್ಲು ತೆಗೆದು, ಯಾರು ಒಳಕ್ಕೆ ಹೋಗಿ ತಯಾರಿಲ್ಲ, ನಾನೇ ಹೋದೆ ಒಳಕ್ಕೆ. ಅದ್ರದ್ದು ಆಚೆ ಎಳ್ಕೊಂಡ್ಬಂದು ಅದನ್ನ ಒಂದು ನೆಟ್ ಬರುತ್ತೆ, ಅದನ್ನ ಸ್ಟ್ರೆಚರ್ ಬರುತ್ತೆ, ಅದನ್ನ ಇಟ್ಕೊಳ್ಳಿ. ಅದು ತಗೊಂಡೋಗಿ ಮೊದಲು ತೂಕ ಮಾಡ್ತಿದ್ವಿ. 71.5 kg ಇತ್ತು ಆ ಚಿರತೆ. ಇಟ್ ವಾಸ್ ಅ ಲಾರ್ಜ್ ಮೇಲ್ ಲೆಪರ್ಡ್. ಈಗ 40 ನಿಮಿಷದಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಬೇಕು. ಅದು ಕಾಲರ್ ಫಿಟ್ ಮಾಡ್ಬೇಕು, ಕಾಲರ್ ಸೈ ಇದೆಯಾ ಇಲ್ವೋ ಅಂತ ನೋಡ್ಬೇಕು, ಕಾಲರ್ ಉದ್ದ ಇದ್ರೆ ಕತ್ತರಿಸಬೇಕು ಅದ್ರದ್ದು ಲೆಂತ್ ನ, ಅದ್ರದ್ದು ಹಲ್ಲು, ಕೋರೆ ಹಲ್ಲು, ಕಾಲು, ಮೈಭಾಗ, ಬಾಲ ಎಲ್ಲಾದ್ರೂ ಅಳತೆ ಮಾಡ್ಬೇಕು. ಅದ್ರ ಮೈ ಮೇಲೆ ಏನಾದ್ರು ಹುಳ ಇದೆಯಾ ಅದನ್ನೆಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೇಕು, ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೇಕು. ಅದ್ರ ಮಧ್ಯ ಅದ್ರ ಹಾರ್ಟ್ ಬೀಟ್ ಎಲ್ಲ ಸರಿ ಇದೆಯಾ, ಟೆಂಪರೇಚರ್ ಇದೆಯಾ ಎಲ್ಲ ಸರಿ ಇದೆಯಾ ಚೆಕ್ ಮಾಡ್ಬೇಕು. ಚಿರತೆ ಮುಟ್ತಾ ಇದೀನಿ, ಅದ್ರ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ತಕ್ಷಣ ಹೋಗಿ ಬೆಡ್ಶೀಟ್ ತಂದು ಎಲ್ಲ ರೆಡಿ ಇರ್ತದೆ, ಕ್ಯಾನ್ ಗಳಲ್ಲಿ ನೀರು ತಂದಿರ್ತೀವಿ, ಅಲ್ಲಿ ಒದ್ದೆ ಮಾಡಿ ಅದ್ರ ಮೈ ಮೇಲೆ ಹಾಕಿ ಅದ್ರ ಟೆಂಪರೇಚರ್ ಕಡಿಮೆ ಮಾಡಿ. ಅದೆಲ್ಲ ಆದ್ಮೇಲೆ ರೇಡಿಯೋ ಕಾಲರ್ ಫಿಟ್ ಮಾಡಿದ್ವಿ. ರೇಡಿಯೋ ಕಾಲರ್ ಅದು ಸರಿಯಾಗಿ ಕೂತಿದ್ಯೋ ಇಲ್ವೋ ಅಂತ ಹೇಳಿ ಅದ್ರ ಕುತ್ತಿಗೆಯಿಂದ ಆಚೆ ತೆಗಿಲಿಕ್ಕೆ ನಾವೇ ಪ್ರಯತ್ನ ಪಡ್ತೀವಿ, ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗಿದೆ. ಕೋರೆ ಹಲ್ಲು ಅಳತೆ ಮಾಡೋಣ ಅಂತ ನಾನು ಅದ್ರದ್ದು ಬಾಯಿ ತೆಗಿತೀನಿ, ಬಾಯಿ ತೆಗೆದು ಕೈ ಹಾಕ್ಬಿಟ್ಟಿದ್ದೀನಿ, ನನ್ನ ಕ್ಯಾಲಿಪರ್ಸ್ ಇಟ್ಕೊಂಡು ಅದನ್ನ ಅಳತೆ ಮಾಡ್ಬೇಕು. ಮುಚ್ಚಿಬಿಡೋದ ಬಾಯಿನ ಅದು.